ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ರೈತರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಪೊಲೀಸರಿಂದ ಆಗಿರುವಂತಹ ಹಲ್ಲೆ ಇದು. ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಕೆಎಡಿಬಿ ಭೂಸ್ವಾಧೀನ ವಿರೋಧಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಪೊಲೀಸರು ಹಾಗೂ ರೈತರ ನಡುವೆ ಬಡಿದಾಟ ಆಗಿದೆ. ರೈತರ ಕೊರಳಪಟ್ಟಿಗೆ ಕೈ ಹಾಕಿ ಪೊಲೀಸರು ದೌರ್ಜನ್ಯವನ್ನ ಎಸಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನ ಎದುರು ಈ ಗಲಾಟೆ ಆಗಿದೆ. ಭೂಸ್ವಾಧೀನ ವಿಚಾರವಾಗಿ ಈ ಗಲಾಟೆ ಆಗಿರೋದು. ರೈತರು ಪ್ರತಿಭಟನೆ ನಡೆಸ್ತಾ ಇರ್ತಾರೆ. ಈ ವೇಳೆ ಪೊಲೀಸರು ರೈತರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇದ್ದೀರಾ. ಚಿಕ್ಕಬಳ್ಳಾಪುರದಲ್ಲಿ ಕಂಡು ಬಂದಿರುವಂತಹ ದೃಶ್ಯಾವಳಿಗಳು ಇದು. ರೈತರ ಮೇಲೆ ಪೊಲೀಸರು ಹಲ್ಲೆ ಮಾಡಿರುವಂತಹ ಘಟನೆ ಆಗಿದೆ. ಪೊಲೀಸರು ಹಾಗೂ ರೈತರ ನಡುವೆ ಬಡಿದಾಟ ಸಹ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುದುಕೃಷ್ಣ. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುದುಕೃಷ್ಣ, ಈಗ ಸದ್ಯದ ಪರಿಸ್ಥಿತಿ ಅಲ್ಲಿ ಹೇಗಿದೆ? ಈ ಗಲಾಟೆ ಶುರುವಾಗಿದ್ದು ಹೇಗೆ ಅಂತ? ಅರ್ಪಿತಾ, ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿ ತಾಳಿದೆ. ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗದ ರಸ್ತೆ ಇದು. ತಾವು ನೋಡ್ತಾ ಇರುವಂತಹ ಇದೇ ಒಂದು ರಸ್ತೆಯ ಪಕ್ಕದಲ್ಲೇ ಇವತ್ತು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಮುಂದೆ ರೈತರು ಕಳೆದ 45 ದಿನಗಳಿಂದಲೂ ಕೂಡ ಅನಿರ್ದಿಷ್ಟಾವಧಿ ಧರಣಿಯನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಆಗಿರುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ 13 ಹಳ್ಳಿಗಳಲ್ಲಿ ಸರ್ಕಾರ ಇವತ್ತು 2300 ಎಕರೆಯನ್ನು ಕೆಎಡಿಬಿ ಮೂಲಕ ಇವತ್ತು ಭೂ ಸ್ವಾಧೀನಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಆ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸರ್ಕಾರ ಕೈಬಿಡಬೇಕು ಅನ್ನುವಂಥದ್ದು ರೈತರ ಹೋರಾಟ ಮತ್ತೆ ಹಕ್ಕು. ಅವರು ಪ್ರತಿಭಟನೆ ಮಾಡ್ತಾ ಇರುವಂಥ ರೂಪ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ಇವತ್ತು ಕೆಡಿಪಿ ಮೀಟಿಂಗ್ ಇದೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಸಿ ಸುಧಾಕರ್ ಅವರು ಆ ಸಭೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಅವರನ್ನ ಅಡ್ಡ ಹಾಕಬೇಕು, ಈ ಒಂದು ಪ್ರತಿಭಟನೆಯ ರೂಪವನ್ನು ಅವರಿಗೆ ತಿಳಿಸಬೇಕು, ಇದರಿಂದ ಅವರು ಹಿಂದೆ ಬರುವಂತೆ ಮಾಡಬೇಕು ಅನ್ನುವಂಥದ್ದು ರೈತರ ಮಾಹಿತಿ ಆಗಿತ್ತು. ಹಾಗಾಗಿ ರೈತರಲ್ಲೂ ಕೂಡ ತಮ್ಮ ಜಾನುವಾರುಗಳೊಂದಿಗೆ ಈಗಾಗಲೇ ಕೂಡ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಬೇಕು ಅನ್ನೋ ಸಂದರ್ಭದಲ್ಲಿ ರೈತರನ್ನ ಅಡ್ಡ ಹಾಕುವಂತ ಪ್ರಯತ್ನವನ್ನ ಪೊಲೀಸರು ಈಗಾಗಲೇ ಕೂಡ ಸರ್ಪಗಾವಲು ಮಾಡಿಕೊಂಡಿದೆ. ಸುತ್ತಲೂ ಕೂಡ ಗ್ಯಾರಂಟಿಗಳನ್ನ ಅಳವಡಿಸಿಕೊಂಡು ರೈತರನ್ನ ಒಳಗಡೆ ಹೋಗಬಾರ್ದು, ಮಿನಿಸ್ಟರ್ ಬಂದಾಗ ಅವರಿಗೆ ಅಡ್ಡಿಪಡಿಸಬಾರ್ದು ಅನ್ನೋಂಥ ರೀತಿಯಲ್ಲಿ ಸರ್ಪಗಾವಲನ್ನ ಈಗಾಗಲೇ ವಿಧಿಸಿಕೊಂಡಿರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ರೆ, ಆ ಸಂದರ್ಭದಲ್ಲಿ ರೈತರು ಇನ್ನೇನು ಮಿನಿಸ್ಟರ್ ಬಂದ್ಬಿಡ್ತಾರೆ ಅಂತೇಳಿ ತಮ್ಮ ಜಾನುವಾರುಗಳೊಂದಿಗೆ ಮುನ್ನುಗ್ಗುವಂತಹ ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರ ನಡುವೆ ಬಹಳ ದೊಡ್ಡ ಮಟ್ಟದ ಜಟಾಪಟಿ ಆಗಿತ್ತು. ಬ್ಯಾರಿಕೇಡ್ಗಳನ್ನ ಕಿತ್ತೆಸೆಯುವಂತಹ ರೀತಿಯಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ಆಗಿತ್ತು. ಮತ್ತೊಂದು ಕಡೆ ರೈತರು ಪೊಲೀಸರ ನಡುವೆ ಸಾಕಷ್ಟು ನೂಕುನುಗ್ಗುಲಾಗಿ ಒಬ್ಬ ರೈತನನ್ನ ಇವತ್ತು ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರೈತರು ಮತ್ತೆ ಪೊಲೀಸರ ನಡುವೆ ಬಹಳ ದೊಡ್ಡ ಮಟ್ಟದ ವಾಗ್ವಾದ ಆಯಿತು. ಆ ಸಂದರ್ಭದಲ್ಲಿ ರೈತರ ಮೇಲೆ ಕೂಡ ಪೊಲೀಸರು ಹಲ್ಲೆ ಮಾಡಿ ಒಬ್ಬರನ್ನ ಅರೆಸ್ಟ್ ಮಾಡಿ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ರೈತರ ಕೋಪ ಮತ್ತಷ್ಟು ನೆತ್ತಿಗೇರಿತ್ತು. ಹಾಗಾಗಿ ಈಗಾಗಲೇ ಕೂಡ ರೈತರನ್ನ ಸಮಾಧಾನ ಪಡಿಸಿ ಮತ್ತೆ ತಾವು ಎಲ್ಲಿ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಆ ವೇದಿಕೆ ಜಾಗಕ್ಕೆ ಕರೆತರುವಲ್ಲಿ ಹೋರಾಟಗಾರರು ಯಶಸ್ವಿಯಾಗಿದ್ರೆ, ಇನ್ನೂ ಕೂಡ ಸಚಿವರು ಬಂದಿಲ್ಲ. ಸಚಿವರು ಬಂದಂತಹ ಸಂದರ್ಭದಲ್ಲಿ ಮತ್ತೆ ಈ ರೈತರು ಮತ್ತೆ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕುವಂತ ಸಾಧ್ಯತೆ ಇದೆ. ಹಾಗಾಗಿ ರೈತರನ್ನ ಇವತ್ತು ಮಾತಾಡ್ಸಿ ಸರ್, ಯಾಕೆ ಇಷ್ಟೆಲ್ಲ ಜಟಾಪಟಿ ಆಯ್ತು ಪೊಲೀಸರ ನಡುವೆ? ಏನಿವತ್ತು ಪೊಲೀಸ್ ಇಲಾಖೆ ಜಿಲ್ಲಾಡಳಿತದ ಜೊತೆಗೂಡಿ ರಾಜ್ಯ ಸರ್ಕಾರದ ಜೊತೆಗೂಡಿ ರೈತರನ್ನು ಕೊಗ್ಗಲೆ ಮಾಡುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಪೊಲೀಸರ ಬಲ ಪ್ರಯೋಗ ಮಾಡಿ ರೈತರನ್ನು ಹೊರದುಂಬಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳು ನೇರ ಪಾತ್ರದಾರರು ಅಂತೇಳಿ ನಾವು ಖಂಡಿಸ್ತೇವೆ. ಏನಾದರೂ ನೀವು ಈ ರೀತಿ ಮುಂದುವರೆದಿದ್ದೇ ಆದರೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮುಖಾಂತರ ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಹೆದ್ದಾರಿಗಳನ್ನು ಬಂದ್ ಮಾಡುವ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ. ಬರುವ 7ನೇ ತಾರೀಕು
ರಾಜ್ಯ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ನಿರ್ಣಯನ ಮಾಡಿ ರಾಜ್ಯದ ಎಲ್ಲ ಸಂಘಟನೆಗಳನ್ನು ಸೇರಿ ರಾಜ್ಯಾದ್ಯಂತ KADBಯ ವಿಚಾರದಲ್ಲಿ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಇವತ್ತು ಪೊಲೀಸರಿಗೂ ಕೂಡ ನಾವು ಸಾಂಕೇತಿಕವಾಗಿ ಹೇಳ್ತಾ ಇದ್ದೇವೆ, ರೈತರನ್ನ ಕೈ ಯಾಕೆ ರೈತರ ಮೇಲೆ ನೂಕುನುಗ್ಗಲು ಅಷ್ಟೆಲ್ಲ ಆಗಿದ್ದು ಯಾಕೆ? ರೈತರ ನುಗ್ಗಲು ಇವತ್ತು ಉಸ್ತುವಾರಿ ಮಂತ್ರಿಗಳು 45 ದಿನಗಳಾಗಿದೆ. ಇವತ್ತು ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ಬಂದು ಮಾತಾಡೋಕ್ಕಾಗಿಲ್ಲ ಅಂದರೆ ಯಾರಕ್ಕಿರ್ಬೇಕ್ರಿ ಇವತ್ತು ಉಸ್ತುವಾರಿ ಮಂತ್ರಿಗಳು? ಇವತ್ತು ಯಾಕೆ ಬೇಕು ಇವತ್ತು ಉಸ್ತುವಾರಿ ಮಂತ್ರಿಗಳು? ದಿವ್ಯ ಜೊತೆ ಇದಿಷ್ಟು ಇವತ್ತು ರೈತರ ಆಕ್ರೋಶದ ನುಡಿಗಳು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು KADB ವಿಚಾರದಲ್ಲಿ ಬಹಳಷ್ಟು ಪಟ್ಟಣ ಹಿಡಿದಿದ್ದಾರೆ. KADBಗೆ ಭೂಮಿಯನ್ನು ಕೊಡಿಸಲೇಬೇಕು ಅನ್ನೋ ಪಟ್ಟಲ್ಲಿದ್ದಾರೆ. ಹಾಗಾಗಿ ಅದನ್ನ ಕೈ ಬಿಡಬೇಕು ಅನ್ನೋ ಹೋರಾಟವನ್ನು ನಾವು ಮಾಡ್ತಾ ಇದ್ವಿ. ಹಾಗಾಗಿ ಇವತ್ತು ಸಚಿವರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತಹ ರೀತಿಯ ಹೋರಾಟಕ್ಕೆ ರೈತರು ಮುಂದಾಗಿರುವಂತದ್ದು. ಧನ್ಯವಾದ ಮುದುಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.